ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿವಸ ಚಾತುರ್ಮಾಸದಲ್ಲಿ ಹಚ್ಚತಕ್ಕಂಥ ಬತ್ತಿಗಳನ್ನು ಹೇಗೆ ಮಾಡಬೇಕು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಂತೆ. ಇಲ್ಲಿ ನೋಡ್ರಿ, ಈ ಥರ ನಾನು ಎಳೆಯನ್ನು ತೆಗಿತಾ ಇದ್ದೀನಿ. ಹತ್ತಿಯಲ್ಲಿ ಹಾಲನ್ನು ಹಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೈಗೆ ಎಳೆಯನ್ನು ತೆಕ್ಕೋಬೇಕು. ಹೀಗೆ ನೋಡ್ರಿ, ಹೀಗೆ ಕೈಗೆ ಹಾಲನ್ನು ಹಚ್ಕೊಂಡು ಸ್ವಲ್ಪ ಹೀಗೆ ಎಳಿತಾ ಎಳಿತಾ ಕೈಯಿಂದ ಹೀಗೆ ಎಳೆಯನ್ನು ತೆಗಿಬೇಕು. ಹೀಗೆ ಎಳೆಯನ್ನು ತೆಕ್ಕೊಂಡು ಬತ್ತಿಯನ್ನು ಮಾಡಿಕೊಂಡು ಚಾತುರ್ಮಾಸದಲ್ಲಿ ದಿನನಿತ್ಯವಾಗಿ ದೇವರಿಗೆ 2 ಬತ್ತಿಗಳನ್ನು ಅಂದರೆ ಎರಡೆರಡು ಬತ್ತಿಗಳನ್ನು 2 ನೀಲಾಂಜನದಲ್ಲಿ ಹಚ್ಚಿಡಬೇಕು. ನೀವು ದೀಪವನ್ನಾದರೂ ಹಚ್ಚಿಡ್ಬೋದು, ಇಲ್ಲಾಂದರೆ ಆರತಿಯನ್ನಾದರೂ ಮಾಡ್ಬೋದು ಅದು ಬತ್ತಿಯನ್ನು ಬಳಸ್ಕೊಂಡು. ನೋಡಿರಿ, ಈ ಥರ ಎಳೆಯನ್ನು ತೆಗಿಬೇಕು. ನಿಮಗೆ ಹೇಗೆ ಬರುತ್ತೋ, ದಪ್ಪ ಬರುತ್ತೋ ದಪ್ಪ ತೆಗೀರಿ, ಇಲ್ಲಾಂದರೆ ತೆಳು ಬಂದರೆ ತೆಳು ತೆಗೀರಿ. ಇಲ್ಲ ನಮಗೆ ಎಳೆ ತೆಗಿಯೋಕ್ಕೆ ಬರೋದೇ ಇಲ್ಲ ಅನ್ನೋರು ಈ ಥರದ್ದು ಬತ್ತಿ ಸಿಗುತ್ತಲ್ವ, ನಾವು ದೀಪಕ್ಕೆ ಹಾಕ್ತೀವಲ್ವ, ದೀಪದ ಬತ್ತಿ, ಎಳೆ ಬತ್ತಿ ಅಂತಲೂ ಕರಿತೀವಿ. ಈ ಥರ ಲಡಿ ಸಿಗುತ್ತೆ, ಇದನ್ನು ತಂದು ನೀವು ಬೇಕಾದರೆ ಬತ್ತಿಯನ್ನು ಮಾಡ್ಕೋಬೋದು. ಬರೋದಿಲ್ಲ ಅನ್ನೋರು ಈ ಥರ ಮಾಡ್ಕೋಬೋದು. ನೋಡಿರಿ, ಹೀಗೆ ಬೆಟ್ಟಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿರಿ, 1 2 3 4 5 6 7 8 ಎಳೆ ಸುತ್ಕೋಬೇಕು. ಹೀಗೆ 8 ಎಳೆ ಸುತ್ಕೊಂಡ್ಮೇಲೆ ಇದನ್ನು ಹೀಗೆ ತೆಕ್ಕೊಂಡ್ಬಿಟ್ಟು 8 ಎಳೆನ 2 ಭಾಗ ಜೋಡಿಸ್ಬಿಡ್ಬೇಕು. ಈ ಥರ ಹೀಗಿದೆಯಲ್ಲ, 2 ಭಾಗ ಇತ್ತಲ್ಲ, ಈ ಥರ 8 ಎಳೆ ಇದನ್ನು ಜೋಡಿಸಿದ್ರೆ 16 ಎಳೆ ಆಗುತ್ತೆ. ಇವಾಗ ಈ ಥರ ಮಡಚಿಬಿಟ್ಟು ನಾವು ಇಲ್ಲಿ ತುದಿಗೆ ಇಲ್ಲಿ ಹೂಬತ್ತಿಯನ್ನು ಮಾಡ್ಕೋಬೇಕು. ಸ್ವಲ್ಪ ಹತ್ತಿಯನ್ನು ತಗೊಂಡು ಹೂಬತ್ತಿ ಮಾಡೋದು ಹೇಗೆ ಅಂತ ನಿಮಗೆಲ್ಲ ಗೊತ್ತಿದೆಯಲ್ಲ, ತೋರಿಸ್ಕೊಟ್ಟಿದ್ದೀನಿ. ಅದೇ ಥರ ನೋಡಿರಿ, ಹೀಗೆ ಅದು ಮಡಚಿರ್ತೀವಲ್ವ, ಮಡಚಿರೋ ಮಧ್ಯದಲ್ಲಿ ನಾವು ಹೂಬತ್ತಿಯನ್ನು ಮಾಡ್ಕೋಬೇಕು. ದೇವರ ಸ್ಮರಣೆಯನ್ನು ಮಾಡ್ತಾ, ಕೇಶವಾದಿ ನಾಮಗಳನ್ನು ಹೇಳ್ತಾ, ಭಗವಂತನ ನಾಮಸ್ಮರಣೆಯನ್ನು ಮಾಡ್ಕೊತ ನಾವು ಹತ್ತಿ ಬತ್ತಿಗಳನ್ನು ಮಾಡಬೇಕು ಸ್ನೇಹಿತರೆ. ಸ್ವಲ್ಪ ಬೇಗ ತೋರಿಸ್ಬೇಕಾಗಿತ್ತು ಸ್ನೇಹಿತರೆ, ನನಗೆ ಟೈಮ್ ಆಗಿಲ್ಲ. ನೀವು ನೋಡ್ತಾನೆ ಇದ್ದೀರಾ, ಚಾತುರ್ಮಾಸದ ವಿಡಿಯೋಗಳು ತುಂಬ ಬಂತು, ಹಾಗಾಗಿ ನನಗೂ ಸಮಯ ಆಗಲಿಲ್ಲ. ನಾನು ಇನ್ನೂ ಮಾಡ್ಕೊಂಡಿಲ್ಲ ಬತ್ತಿಗಳು, ಈಗ ಮಾಡ್ತಾ ಇದ್ದೀನಲ್ವ, ನಿಮಗೆ ತೋರಿಸ್ತಾ ನೋಡಿರಿ. ಹೀಗೆ ಈಗ ಒಂದು ಬತ್ತಿ ರೆಡಿ ಆಯ್ತಲ್ವ, ಈಗ ಇನ್ನೊಂದು ಬತ್ತಿ ಮಾಡ್ಕೊಳ್ಳೋಣ. ಈ ಥರ ಒಂದು ಬೆಟ್ಟಲ್ಲಿ ಹಿಡ್ಕೊಂಡ್ಬಿಟ್ಟು ಈ ಥರ ತಿರುಗಿಸ್ಕೋಬೇಕು. 2 3 4 5 ಹೀಗೆ 8 ಸುತ್ತು ಬರಬೇಕು. ಮೆತ್ತಗೆ ಹುಷಾರಾಗಿ ಮಾಡಬೇಕು, ಯಾಕಂದರೆ ಎಳೆ ತೆಗೆದಿರ್ತೀವಲ್ವ, ಸೊ ಒಂದೊಂದು ಕಡೆ ತೆಳ್ಳಗಾಗಿರುತ್ತೆ, ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿರಿ, ಹೀಗೆ 2 ಜೋಡಿಸಿದ್ರೆ 16 ಎಳೆ ಆಗುತ್ತೆ. ಸ್ನೇಹಿತರೆ, ನಿಮಗೆ ಎಳೆ ತೆಗಿಯೋದಕ್ಕೆ ಬಂದರೆ ತುಂಬ ಒಳ್ಳೆಯದು. ಎಳೆ ತೆಗೆದೇ ಬತ್ತಿ ಮಾಡಬೇಕು. ಆಗಲ್ಲ, ನಮಗೆ ಬರೋದಿಲ್ಲ ಅನ್ನೋರು ಹೇಳಿದ್ನಲ್ಲ, ಈ ಥರದ್ದು ರೆಡಿ ಸಿಗುತ್ತಲ್ವ, ಅದನ್ನು ಎಳೆ ತೆಗೆದಿರೋದೇನೆ ಬತ್ತಿ, ಅದನ್ನು ನಾವು ದೀಪಕ್ಕೆಲ್ಲ ಬಳಸ್ತೀವಲ್ವ, ಆ ಬತ್ತಿಯಿಂದ ನೀವು ಈ ಥರ 16 ಎಳೆ ಮಾಡ್ಕೊಂಡ್ಬಿಟ್ಟು ಹೂಬತ್ತಿ ಮಾಡಿಕೊಂಡು ಹಚ್ಬೋದು. ನೋಡಿರಿ, ನೀವು ಇವತ್ತು ಮಾಡ್ಕೋಬೋದು, ನಾಳೆನೂ ಬತ್ತಿಗಳನ್ನು ಮಾಡ್ಕೋಬೋದು. ಸೋಮವಾರ ಬತ್ತಿ ಮಾಡೋದಕ್ಕೆ ಬರೋದಿಲ್ಲ, ಯಾಕಂದರೆ ಸೋಮವಾರದ ದಿವಸ ಹತ್ತಿಯನ್ನು ಮುಟ್ಟಬಾರ್ದು. ತುಂಬ ಜನ ಕೇಳ್ತಾಯಿದ್ರಿ, ಯಾವತ್ತು ಮಾಡಬಾರ್ದು ಹತ್ತಿ ಬತ್ತಿ ಎಲ್ಲ ಅಂತ. ಸೋಮವಾರ ಅಂತೂ ಮಾಡಲೇಬಾರ್ದು, ಇನ್ನು ಅಮಾವಾಸ್ಯೆ ದಿನಗಳಲ್ಲಿ ಮಾಡಬಾರ್ದು. ನೋಡಿರಿ, 2 ಬತ್ತಿ ಜೋಡು ಬತ್ತಿ ರೆಡಿಯಾಗಿದೆ. ಈ ಥರ ನಾವು ನೀಲಾಂಜನ ಅಥವಾ ಸಮಯಗಳನ್ನು ತಗೊಂಡು ಅದರಲ್ಲಿ ಜೋಡು ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸ್ಬಿಟ್ಟು ಹಚ್ಚಬೇಕು. ಹೀಗೆ ನೀವು ಇದನ್ನು ನೆನೆಸಿ ಇಟ್ಕೊಂಡ್ಬಿಡ್ರಿ. ಇವತ್ತು ನಾಳೆ ಮಾಡಿಕೊಂಡ್ರೆ ಸುಮಾರಾಗಿ ಒಂದು 7-8 ದಿನಕ್ಕಾಗಷ್ಟು ಮಾಡಿಟ್ಕೋಬೋದು. ನಾವು 15 ದಿನಕ್ಕಾಗಷ್ಟು ಮಾಡಿಟ್ಕೊಂಡು ಈ ಥರ ನೀವು ಜೋಡು ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸ್ಬಿಟ್ಟು ಚಾತುರ್ಮಾಸದಲ್ಲಿ ದಿನನಿತ್ಯ ನೀವು ದೇವರಿಗೆ ಹಚ್ಬೋದು. ಅಥವಾ ಈ ಥರ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಭಗವಂತನಿಗೆ ಆರತಿಯನ್ನು ಮಾಡ್ಬೋದು. ಅಥವಾ ರಂಗೋಲಿಗಳು ಹಾಕ್ಕೊಂಡಿದ್ರೆ ರಂಗೋಲಿಗೂ ಆರತಿಯನ್ನು ಮಾಡಿ
ಭಗವಂತನಿಗೆ ಆರತಿ ಮಾಡಿ ಆಮೇಲೆ ರಂಗೋಲಿಗೆ ಆರತಿಯನ್ನು ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಸಂಜೆ ಹೊತ್ತಲ್ಲಿ ತುಳಸಿಗೆ ದೀಪ ಎಲ್ಲ ಹಚ್ತೀವಲ್ವ, ನಾವು ದೇವ್ರ ಮುಂದೆ ದೀಪ ಹಚ್ಚಿ ತುಳಸಿ ಮುಂದೆನೂ ನೀವು ಅರಿಶಿನ ಕುಂಕುಮ ಹಚ್ಬಿಟ್ಟು ಈ ಬತ್ತಿಗಳನ್ನು ಹಚ್ಚಿಡ್ಬೋದು, ಅಥವಾ ಈ ಬತ್ತಿಗಳಿಂದ ಆರತಿಯನ್ನು ಮಾಡ್ಬೋದು. ಹೀಗೆ ಬೆಳಗ್ಗೆ ಆಗದೇ ಇದ್ದರೆ ಸಂಜೆನಾದರೂ ನಾವು ಆರತಿಯನ್ನು ಮಾಡ್ಕೋಬೋದು. ಹೀಗೆ ಚಾತುರ್ಮಾಸದ ಬತ್ತಿಗಳನ್ನು 4 ತಿಂಗಳು ಚಾತುರ್ಮಾಸದಲ್ಲಿ ಹಚ್ಚೋದ್ರಿಂದ ಅನಂತ ಪಟ್ಟು ಪುಣ್ಯ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಯಾರೂ ಮಿಸ್ ಮಾಡ್ಕೋಬೇಡ್ರಿ ಸ್ನೇಹಿತರೆ. ಸಾಧ್ಯವಾದಷ್ಟು ಪ್ರಯತ್ನ ಮಾಡಿರಿ ಎಳೆ ತೆಗಿಯೋದಕ್ಕೆ ಬರುತ್ತಾ ಅಂತ. ನಿಮ್ಗೆ ಹೇಗೆ ಬರುತ್ತೋ ಪರವಾಗಿಲ್ಲ, ಆಮೇಲೆ ಅದೇನೇ ಕೈ ಕೂಡುತ್ತೆ, ಬರುತ್ತೆ ತೆಗಿತಾ ಇದ್ದರೆ. ನನಗೂ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇನ್ನೂ, ಆದರೂ ಪರವಾಗಿಲ್ಲ ತೆಗಿತೀನಿ. ಹೀಗೆ ಎಳೆ ತೆಗೆದು ಮಾಡೋದೇ ಶ್ರೇಷ್ಠ. ಇಲ್ಲ ಬರೋದೇ ಇಲ್ಲ ನಮಗೆ, ನಾವು ಬತ್ತಿ ಹಚ್ಚಬೇಕು ಅನ್ನೋರು ಈ ಥರದ್ದು ರೆಡಿ ಸಿಗುತ್ತಲ್ಲ, ಅದನ್ನು ತಂದು ಬತ್ತಿಯನ್ನು ಮಾಡಿ ಭಗವಂತನಿಗೆ ದೀಪವನ್ನು ಹಚ್ಬೋದು, ಅಥವಾ ಆರತಿಯನ್ನು ಕೂಡ ಮಾಡ್ಕೋಬೋದು. ಹೀಗೆ ಚಾತುರ್ಮಾಸದ ಬತ್ತಿಗಳನ್ನು ಮಾಡಿಕೊಂಡು ಎಲ್ಲರೂ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ರಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.